ಒಂದಾನೊಂದು ಕಾಲದಲ್ಲಿ ರವಿ ಎಂಬ ಬಡ ಮರಕಡಿಯುವವನು ಕಾಡಿನ ಬಳಿ ವಾಸಿಸುತ್ತಿದ್ದನು. ದಿನವೂ ಕಾಡಿನಲ್ಲಿ ಮರ ಕಡಿದು ಮಾರಾಟ ಮಾಡಿ ಅಲ್ಪ ಆದಾಯ ಗಳಿಸಿ ಸಂಸಾರ ನಡೆಸುತ್ತಿದ್ದನು. ಒಂದು ದಿನ ಅವನು ನದಿಯ ದಂಡೆಯ ಬಳಿ ಮರವನ್ನು ಕತ್ತರಿಸುತ್ತಿದ್ದಾಗ ಅವನ ಕೊಡಲಿಯು ಅವನ ಕೈಯಿಂದ ಜಾರಿ ಆಳವಾದ ನದಿಗೆ ಬಿದ್ದಿತು. ಅವನು ನದಿಯ ಬಳಿ ಕುಳಿತು ಹತಾಶೆಯಿಂದ ಅಳುತ್ತಿದ್ದ. ಅವನ ಅಳಲನ್ನು ಕೇಳಿ ನದಿಯ ರಾಜ ಕಾಣಿಸಿಕೊಂಡಿನು. ನನ್ನ ಸ್ನೇಹಿತ, ನೀನು ಏಕೆ ಅಳುತ್ತಿದ್ದೀಯಾ ಎಂದು ಕೇಳಿದ. ರವಿ ತನ್ನ ಕಷ್ಟವನ್ನು ವಿವರಿಸಿದನು. ನದಿಯ ರಾಜನು ಸಹಾಯ ಮಾಡಲು ನಿರ್ಧರಿಸಿದನು. ಅವನು ನದಿಗೆ ಧುಮುಕಿ ಹೊಳೆಯುವ ಚಿನ್ನದ ಕೊಡಲಿಯೊಂದಿಗೆ ಹಿಂತಿರುಗಿದನು. ಇದು ನಿನ್ನ ಕೊಡಲಿಯೇ ಎಂದು ಕೇಳಿದನು. ರವಿ ಚಿನ್ನದ ಕೊಡಲಿಯನ್ನು ನೋಡಿ ಇಲ್ಲ, ಅದು ನನ್ನದಲ್ಲ ಎಂದು ಪ್ರಾಮಾಣಿಕವಾಗಿ ಉತ್ತರಿಸಿದನು. ನಂತರ ನದಿಯ ರಾಜ ಬೆಳ್ಳಿ ಕೊಡಲಿಯನ್ನು ತಂದನು. ಇದು ನಿನ್ನದೇ ಎಂದು ಕೇಳಿದ. ಮತ್ತೆ ರವಿ ಇಲ್ಲ, ಅದು ನನ್ನದಲ್ಲ ಎಂದ. ಅಂತಿಮವಾಗಿ ನದಿಯ ರಾಜ ಹಳೆಯ ಕಬ್ಬಿಣದ ಕೊಡಲಿಯನ್ನು ಹೊರತಂದನು. ಸಂತೋಷಗೊಂಡ ರವಿ, ಹೌದು, ಅದು ನನ್ನ ಕೊಡಲಿ ಎಂದನು. ಅವನ ಪ್ರಾಮಾಣಿಕತೆಯಿಂದ ಪ್ರಭಾವಿತನಾದ ನದಿಯ ರಾಜ, ನೀನು ಸತ್ಯವಂತನಾಗಿದ್ದರಿಂದ 3 ಕೊಡಲಿಗಳನ್ನು ನಿನಗೆ ಬಹುಮಾನವಾಗಿ ಕೊಡುತ್ತೇನೆ ಎಂದು ಹೇಳಿದನು. ರವಿ ನದಿಯ ರಾಜನಿಗೆ ಧನ್ಯವಾದ ಹೇಳಿ ಚಿನ್ನ ಬೆಳ್ಳಿ ಕಬ್ಬಿಣದ ಕೊಡಲಿಗಳೊಂದಿಗೆ ಮನೆಗೆ ಹಿಂತಿರುಗಿದನು.